ನಾನು ಒಂದು ಮಗುವಾಗಿ ಹೇಳ್ತಿದ್ದೀನಿ, ಈಗಿನ ಕಾಲದಲ್ಲೂ ನಿಧಿಗೋಸ್ಕರ ದುರಾಸೆಗೋಸ್ಕರ ಮಕ್ಕಳನ್ನ ಬಲಿ ಕೊಡೋದಿದೆ. ಪ್ಲೀಸ್ ಎಲ್ಲರೂ ಅದಕ್ಕೆ ಅಪೋಸ್ ಮಾಡಬೇಕು. ಪ್ಲೀಸ್ ಎಲ್ಲರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಈ ಮೂವಿನ ತೋರಿಸಿ. ಸಾಮ್ಯಾಗೆ ನಾರಾಯಣ ಸಿನಿಮಾ ಈಗಷ್ಟೇ ನೋಡಿದೆ. ದರ್ಶನ್ ಸೂರ್ಯ ಅವರ ನಟನೆ ತುಂಬಾ ಚೆನ್ನಾಗಿದೆ. ಕೃಷ್ಣ ಅನ್ನೋ ಹಾಡು ತುಂಬ ಕ್ಯಾಚಿ ಆಗಿದೆ, ತುಂಬ ಸುಮಧುರವಾಗಿದೆ. ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ. ಹೊಸ ತಂಡ, ಹೊಸ ಪ್ರಯತ್ನ, ಆಲ್ ದ ವೆರಿ ಬೆಸ್ಟ್. ಒಂದು ಸಂದೇಶ ಇದೆ, ಸೊ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಾರಾಯಣ ಫಿಲಮ್ ನಾರಾಯಣ ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ಅವರು ಸಬ್ಜೆಕ್ಟ್ ತಂದಿದ್ರಲ್ಲ ಅದು ತುಂಬ ಇಷ್ಟ ಆಯಿತು. ಆಮೇಲಿಂದ ನನಗೆ ಭಟ್ರು ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ. ಅವ್ರ ಭಟ್ರು ಪಾತ್ರ ಮಾತ್ರ ತುಂಬ ಎಲ್ಲರೂ ಓವರಾಲ್ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನನಗೆ ಭಟ್ರು ಪಾತ್ರ ತುಂಬ ಇಷ್ಟ ಆಯಿತು. ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ, ಸೂಪರ್ ಆಗಿದೆ. ನಾರಾಯಣ ಅಷ್ಟೇ ಚೆನ್ನಾಗಿದೆ ಸಿನಿಮಾ, ಎಲ್ಲ ಬಂದು ನೋಡಿ ಚೆನ್ನಾಗಿದೆ. ಅವ್ರಿಗೆ ಅವ್ರ ಟೀಮ್ಗೆ ಒಳ್ಳೇದಾಗ್ತದೆ. ಎಸ್ ಹಳಬರಾಗಲಿ ಹೊಸಬರಾಗಲಿ ನಮ್ಮ ಕರ್ನಾಟಕ ಚಲನಚಿತ್ರ ತಂಡದಲ್ಲಿ ಕಂಟೆಂಟ್ ಚೆನ್ನಾಗಿದ್ರೆ ಕೈ ಬಿಡಲ್ಲ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಹಂಗೆ ಇದರಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಮೂಲತಃ ಏನಂತಂದರೆ ಮೊದಲಿಂದನೂ ನಾವು ಸುಮಾರು ವರ್ಷಗಳಿಂದ ಕೇಳ್ಕೊಂಡು ಬಂದಂಥದ್ದು ತಲಾಂತರದಿಂದ ನಿಧಿ ಆಸೆ, ದುರಾಸೆ, ಇಂಥದ್ದೆಲ್ಲ ಆಸೆಗಳಿಗೋಸ್ಕರ ಮಕ್ಕಳನ್ನು ಬಲಿ ಕೊಡುವಂಥದ್ದು, ಕೆಟ್ಟ ವಿಚಾರಗಳ ನಡವಳಿಕೆ ಮಾಡ್ಕೊಳ್ಳುವಂಥದ್ದು ಬದುಕನ್ನು ಇದರಲ್ಲಿ ಒಂದು ವ್ಯತಿರಿಕ್ತವಾಗಿ ತೋರಿಸಿದ್ದಾರೆ ಅದರ ಕಂಟೆಂಟ್ ಟೋಟಲಿ. ಅಂದರೆ ನಾರಾಯಣ ಅನ್ನುವಂಥದ್ದು ಒಂದು ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರ ಮನಸ್ಸಲ್ಲಿ ಅಂದರೆ ಕೆಟ್ಟ ದುಸ್ಥಿತಿ ನಡೆಯುವಾಗ ಬರಲೇಬೇಕು ಅನ್ನೋಂಥದ್ದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ನಾರಾಯಣ ಚಿತ್ರತಂಡದಲ್ಲಿ. ಚಿತ್ರತಂಡಕ್ಕೆ ಯಶಸ್ವಿಯಾಗಲಿ, ಒಳ್ಳೇದಾಗಲಿ, 100 ದಿನಗಳ ಕಾಲ ಓಡಲಿ ಅಂತ ನಾವು ಶುಭ ಹಾರೈಸ್ತೀವಿ. ಚೆನ್ನಾಗಿತ್ತು, ಇಷ್ಟ ಆಯಿತು. ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ತುಂಬ ಇಷ್ಟ ಆಯಿತು ಮೂವಿ. ಎಲ್ಲರೂ ಚಲೋ ಆ್ಯಕ್ಟಿಂಗ್ ಚಲೋ ಮಾಡಿದ್ದಾರೆ. ನಿಧಿ ಬಗ್ಗೆ ದುರಾಶೆ ಅದಲ್ಲ, ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಎಲ್ಲ ಜನ ಸತ್ಯ, ನ್ಯಾಯ, ನೀತಿ, ಧರ್ಮದ ಕಡೆ ಜಗ್ಗೆ ಒತ್ತು ಕೊಡಬೇಕು. ಕೃಷ್ಣ ಹೇಳಿದ್ದು ಒಂದೊಂದು ಮಾತನ್ನು ಪಾಲಿಸ್ಬೇಕು. ಪ್ರತಿಯೊಬ್ಬರು ಮನೆಯೊಳಗೆ ಮಕ್ಕಳಿಗೆ ಹೇಳಿಕೊಡ್ಬೇಕು. ಒಂದೊಂದು ನುಡಿನೂ ಸತ್ಯ, ನ್ಯಾಯ, ನೀತಿನೇ ಹೇಳಿಕೊಡ್ಬೇಕು. ಇಷ್ಟು ಚೆನ್ನಾಗಾಯ್ತು. ನಿಧಿ ಬಗ್ಗೆ ಚೆನ್ನಾಗಿ ಕಷ್ಟಪಟ್ಟು ದುಡಿದ್ರೆ ಸಿಗ್ತದೆ. ಮೂವಿದು ಮೆಸೇಜ್ ಚೆನ್ನಾಗಿತ್ತು. ಗ್ರೀಡ್ ಇರಬಾರ್ದು ಅನ್ನೋದು ಮೇನ್ ಕಾನ್ಸೆಪ್ಟ್ ಆಗಿತ್ತು ಇಲ್ಲಿ. ಆಮೇಲೆ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಮೇಲೆ ಕಾಮಿಡಿ ಫ್ಯಾಕ್ಟರ್ ಚೆನ್ನಾಗಿತ್ತು. ಸೊ ಆರಾಮ್ಸೆ ಒಳ್ಳೆ ಮೂವಿ ಆರಾಮ್ಸೆ ನೋಡ್ಬೋದು. ಏನು ಬೇಜಾರಾಗಲ್ಲ. ಎಲ್ಲೂ ಒಂದು ಕಡೆನೂ ಬೇಜಾರಾಗಲ್ಲ. ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ಮೂವಿ ಚೆನ್ನಾಗಿದೆ. Narayana team ke heartily congratulations. It has been a very beautiful story. Especially the song is ultimate. I think ಈ ಕಲಿಯುಗಕ್ಕೆ ಪ್ರಾಬಬ್ಲಿ ಇಂಥ ಕಾನ್ಸೆಪ್ಟ್ ಆಫ್ ಐಡಿಯಾಸ್ ಜಾಸ್ತಿ ಬಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಒಂದು ಅರಿವಾಗುತ್ತೆ ಟು ನಾಟ್ ಟು ಗೋ ಟುವರ್ಡ್ಸ್ ಗ್ರೀಡಿನೆಸ್. ಸೊ ಐ ಥಿಂಕ್ ದ ಟೀಮ್ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್. ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ಸ್. ಮೂವಿ ತುಂಬ ಚೆನ್ನಾಗಿದೆ. ಅದನ್ನ ಈಗ ಹೊಸದಾಗಿ ಬೇರೆ ಥರ ಎಲ್ಲ ಇವರು ನನ್ನ ಅಳಿಯ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆ್ಯಕ್ಟ್ರುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಬಂದಿದ್ದಾವೆ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮು, ಪ್ರತಿಯೊಬ್ಬರು ನೋಡೋವಂಥದ್ದು, ಫ್ಯಾಮಿಲಿ ಕುಂತ್ಕೊಂಡು ಎಂಜಾಯ್ ಮಾಡೋವಂಥದ್ದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಇಂಥ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇನ್ನೂ ಹೆಚ್ಚಾಗಿ ಬರಬೇಕು. ಮತ್ತು ಈಗ ಎಲ್ಲ ಹೊಸಬ್ರು ಆ್ಯಕ್ಟ್ರುಗಳೆಲ್ಲ ಮಾಡಿರೋದು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಇನ್ನೂ ಫ್ಯೂಚರ್ ಅವ್ಳಿಗೆ ಒಳ್ಳೆ ಇದನ್ನು ಚೆನ್ನಾಗಿ ಬರಲಿ ಅಂತ ಹೇಳ್ತೀನಿ. ನಾನು ನಾರಾಯಣ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿತ್ತು. ಮೈಂಡ್ ಬ್ಲೋಯಿಂಗ್ ಟು ಬಿ ಆನೆಸ್ಟ್. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ. ಐ ಹೋಪ್ ದೆಮ್ ವೆರಿ ಬೆಸ್ಟ್ ಲಕ್ ಆ್ಯಂಡ್ ಗ್ರೇಟ್ ಸಕ್ಸಸ್ ಅಹೆಡ್. ಥ್ಯಾಂಕ್ ಯು. ನಮಸ್ಕಾರ. ಬಂದು ವಾಚ್ ಮಾಡಿ ನಾರಾಯಣ ಮೂವಿಗೆ ಎಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಕ್ರ್ಯೂನ. ಆ್ಯಂಡ್ ಆ್ಯಕ್ಚುಲಿ ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಮೂವಿಗೆ. ಐ ಮೀನ್ ಅದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು, ಆಮೇಲೆ ಬೆಟ್ಟಿಂಗ್ಸ್ ಅನ್ನೋದು, ಇವೆಲ್ಲ ಇದೆಯಲ್ಲ, ಯು ಶುಡ್ ಕಮ್ ಆ್ಯಂಡ್ ವಾಚ್. ಆ್ಯಂಡ್ ಮ್ಯೂಸಿಕ್ ಎಲ್ಲ ಸಕ್ಕದಾಗಿ ಬಂದಿದೆ. ನಾರಾಯಣ ಸಾಂಗ್ಸ್ ಎಲ್ಲ ಸಕ್ಕದಾಗಿ ಬಂದಿದೆ. ಆ್ಯಂಡ್ ಗುರುಕಿರಣ್, ಶ್ರೀಕಾಂತ್ ಸರ್ ಎಲ್ಲ, ಆಮೇಲೆ ದರ್ಶನ್ ಅವರೆಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಮಾಡಿದ್ದಾರೆ ಅವ್ರ ಜಾಬು. ಮೂವಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ಕಾಮಿಡಿಯಾಗಿ ಸಖತ್ತಾಗಿ ನೋಡ್ತಾ ಇದೆ. ಆಲ್ ದ ಬೆಸ್ಟ್.
ಇಟ್ ಇಸ್ ಫ್ಯಾಮಿಲಿ ರಿಲೇಟೆಡ್ ಮೂವಿ ಥರ ಇದೆ. ಎಲ್ಲ ಲೇಡೀಸು ಮತ್ತೆ ಬಂದು ನೋಡೋ ಥರ ಇದೆ. ದಯವಿಟ್ಟು ಎಲ್ಲರೂ ಬಂದು ಮತ್ತೆ ನೋಡಿ ಮೂವಿ. ಮತ್ತೊಮ್ಮೆ ನಾವೆಲ್ಲ ಬಂದು ನೋಡ್ತೀವಿ. ನಮಸ್ತೆ. ಮೂವಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ದೇವ್ರ ಬಗ್ಗೆ, ಇದು ನಮ್ಮಂಥವ್ರಿಗೆ ಆ್ಯಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ದೇವರು ಇದು ಅನ್ನೋದಕ್ಕೆ ಒಂದು ಏನೋ ನಮಗೊಂದು ಕನೆಕ್ಟ್ ಆಗುತ್ತೆ. ಕೃಷ್ಣ ಅಂದರೆ ಚೆನ್ನಾಗಿದೆ ಮೂವಿ. ಮತ್ತೊಮ್ಮೆ ನೋಡ್ಬೋದು ಫ್ಯಾಮಿಲಿ ಜೊತೆ ಬಂದು. ಹಾಡುಗಳಂತೂ ತುಂಬ ಚೆನ್ನಾಗಿದೆ. ಹಾಡು ನಾರಾಯಣ ನಾರಾಯಣ ಆ ಫೀಲೇ ತುಂಬ ಚೆನ್ನಾಗಿ ಬರುತ್ತೆ. ಅದು ಪ್ರತಿಯೊಂದು ಸತಿ ಬಂದಾಗ್ಲೂ ಆ ಫೀಲ್ ತುಂಬ ಕನೆಕ್ಟ್ ಆಗ್ತೀವಿ ಅದಕ್ಕೆ. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಕಾಮಿಡಿನೂ ಚೆನ್ನಾಗಿದೆ, ಹಾಗೆ ಎಲ್ಲರೂ ಕೂತು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ, ಎಂಟರ್ಟೈನ್ ಆಗಿದೆ. ಮ್ಯೂಸಿಕ್ಕು ಚೆನ್ನಾಗಿದೆ, ಎಲ್ಲ ಓವರಾಲ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ. ಇದರಲ್ಲಿ ಟ್ವಿಸ್ಟ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು, ಬಂದು ನೋಡ್ರಿ. ತುಂಬ ಚೆನ್ನಾಗಿದೆ ಸರ್. ನಾರಾಯಣ ನಾರಾಯಣ ಮೂವಿ ಇನ್ನೂ ಸೆಕೆಂಡ್ ಪಾರ್ಟ್ ಬೇಗ ಬರಬೇಕು ಅಂತ ಕೋರ್ತಾ ಇದ್ದೀವಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಮೂವಿ ವಾಸ್ ವೆರಿ ಗುಡ್. ಮಹಾಭಾರತ ಮತ್ತೆ ರಿವಿಸಿಟ್ ಮಾಡ್ದಂಗಿತ್ತು. ಸ್ಟೋರಿ ಲೈನ್ ವಾಸ್ ಸೂಪರ್. ಕಂಗ್ರ್ಯಾಚುಲೇಷನ್ ಟು ದ ಹೋಲ್ ಟೀಮ್. ಆಲ್ ದಿ ಬೆಸ್ಟ್. ಸಿನಿಮಾದ ನಾಯಕ ನಟ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಎಕ್ಸೈಟ್ ಆಗಿದೆ. ದಯವಿಟ್ಟು ಮೀಡಿಯಾದವರು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನೀವು ಸ್ವಲ್ಪ ನಮ್ಮನ್ನ ಬೆಳೆಸಬೇಕು. ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಫಿಲಪ್ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಆಗಿರೋಂಥ ನಾರಾಯಣ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ರವಿರಾಜನ್ ಅವರು, ಈ ಡಿಸ್ಟ್ರಿಬ್ಯೂಟರು ರವಿರಾಜನ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ರಾಮೇನಹಳ್ಳಿ ಜಗನ್ನಾಥ್, ವಂದಿಸಿ ಬರೆಯರಿ ಚಿತ್ರ ನಿರ್ದೇಶಕ. ಈಗ ತಾನೇ ನಾರಾಯಣ ನಾರಾಯಣ ಚಿತ್ರ ನಾನು ನೋಡಿದೆ. ಮೊದಲನೇದಾಗಿ ಇಡೀ ತಂಡಕ್ಕೆ, ಈ ತಂಡದ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತು. ಶ್ರೀಕಾಂತ್ ಕೆಂಚಪ್ಪ ಇದರ ನಿರ್ದೇಶಕರು. ತುಂಬ ವರ್ಷಗಳ ಪ್ರಯತ್ನ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂತಂದರೆ, ಸಿನಿಮಾ ನಾರಾಯಣ ನಾರಾಯಣ ಏನೋ ಒಂದು ಏನು ಟೈಟಲ್ ಇದೆಯೋ ಆ ಟೈಟಲ್ಗೆ ತುಂಬ ಆಪ್ಟಾಗಿದೆ. ಅಂದರೆ ಇದರಲ್ಲಿ ಹೇಳಿರುವಂಥ ವಿಚಾರಗಳು, ತುಂಬ ಕತೆ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾಕ್ಕೆ ಅಂದರೆ ಈಗಿನ ಇದರದಲ್ಲಿ ಸಿನಿಮಾ ಮಾಡೋದೇ ಒಂದು ಅದರದಲ್ಲಿ ರಿಲೀಸು ಈ ಥರಂಥ ಸಮಯದಲ್ಲಿ ಒಂದು ಸಿನಿಮಾನ ಇವರೆಲ್ಲರೂ ದೇ ಆರ್ ವರ್ಕಿಂಗ್. ಅಂದರೆ ಒಂದು IT ಕಂಪ್ನಿ ಕೆಲಸ ಮಾಡ್ತಾ ಈ ಸಿನಿಮಾನ ಜೊತೆಗೆ ಮಾಡಿ ಒಂದು ವಿಷಯನ ಹೇಳಕ್ಕೆ ಹೊರಟಿ, ಅದರಲ್ಲೂ ಕೂಡ ತುಂಬ ಒಂದು ಒಳ್ಳೆಯ ಒಂದು ಕಥೆನ ಇದು ಮಾಡಿದ್ದಾರೆ. ಮತ್ತು ಆ್ಯಕ್ಟರ್ಸ್ಗಳದ್ದು ಕೂಡ ತುಂಬ ಫ್ಲಾಲೆಸ್ ಆಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಆಭಾಸ ಅನಿಸಲ್ಲ. ಸೊ ಒಂದು ಉತ್ತಮ ರೀತಿಯಲ್ಲಿ ಮೂಡ್ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಈ ಚಿತ್ರಕ್ಕೆ, ನಾರಾಯಣ ನಾರಾಯಣ ಚಿತ್ರಕ್ಕೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ತುಂಬ ಚೆನ್ನಾಗಿ, ಡೈರೆಕ್ಟರಿಂದ ಕಥೆಯಿಂದ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ನೆಕ್ಸ್ಟ್ ಮೂವಿ ಇನ್ನೊಂದು ಬೇರೆ ಸ್ಟೋರಿನೂ ತೆಗಿಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ನಮ್ಮ ಜನಗಳ ಜೊತೆಲಿ ನಮ್ಮ ಮೂವಿ ಯಾರು ರಿಲೀಸ್ ಮಾಡಿದ್ದಾರೆ, ಯಾರು ಈ ಮೂವಿ ಸ್ಟೋರಿ ಮಾಡಿರೋದ್ರಿಂದ ನಿಧಿ ಅಂತ ಹೇಳಿ ಅದನ್ನು ಒಂದು ಇದು ಮಾಡಿದ್ದಾರಲ್ಲ, ಆ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಅಭಿನಂದನೆಗಳು ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನಾರಾಯಣ ಇದು ಕತೆ ಹೇಳ್ತಾರೇ. ಕೃಷ್ಣನ್ ಪಾತ್ರದಲ್ಲಿ ಪವನ್ ಅವರು, ಆಮೇಲೆ ನಮ್ಮ ಕೀರ್ತಿಯವರು, ದರ್ಶನ್ ಸೂರ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗಿ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ತುಂಬ ಅದ್ಭುತವಾಗಿ ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈಗ ಪ್ರೆಸೆಂಟೇಷನ್ ಹೇಗೆ ನಡೀತಾ ಇದೆ ಈ ಸಿಚುವೇಶನ್ ಆ ಥರ ನೀಟಾಗಿ ಪ್ಲ್ಯಾನ್ ಮಾಡಿ ಶೂಟಿಂಗ್ ಮಾಡಿದರೆ. ಸರ್, ನಮ್ಮ ಕನ್ನಡ ಜನತೆಗಳು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಚಿತ್ರ. ಮಾಡಿರೋರು ಎಲ್ಲ ಗೆಳೆಯರ ತಂಡನೇ. ನಿರ್ದೇಶಕರು ಶ್ರೀಕಾಂತ್ ಅವ್ರ ಜೊತೆ ಕೆಲಸ ಮಾಡಿದ್ವಿ ಮುಂಚೆ ನಾವು ಕಂಪನಿಯಲ್ಲಿ. ಹಂಪ, ಗುರುರಾಜ್, ಸೊ ಇವರೆಲ್ಲರೂ ಗೆಳೆಯರೇ. ಸೊ ಅವ್ರ ಬೆಳವಣಿಗೆ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸೊ ಪ್ರಯಾಣ ನಡೆದಿದೆ ಅವ್ರದ್ದು. ಈಗ ಕಳೆದ 10 ವರ್ಷದಲ್ಲಿ ಮೆಟ್ಲು ಹತ್ಕೊಂಡು ಬಂದಿದ್ದಾರೆ. ಇಲ್ಲಿಂದ ಮೇಲೆ ಲಿಫ್ಟ್ ಏರ್ ಹೋಗಲಿ, ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತ ಆಶಿಸ್ತೀನಿ. ಸೊ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಹೆಸರುಗಳನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ. ನಮ್ಮ ದಿನನಿತ್ಯದ ಜೀವನಕ್ಕೆ ಅದು ಹೊಂದಾಣಿಕೆ ಆಗುತ್ತೆ ಅಂತಂದರೆ ಎಲ್ಲರೂ ರಿಲೇಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಲ್ ದಿ ಬೆಸ್ಟ್. ದರ್ಶನ್ ಸೂರ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಪವನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೋಲ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಕಾಮಿಡಿ ತುಂಬ ಇಷ್ಟ ಆಯಿತು. ಒಂದು ಸಂದೇಶ ಇದೆ. ಅತಿ ಆಸೆ ಯಾವತ್ತಿದ್ರು ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರೆ. ಏನೇ ಜನ ನಾವು ಬದಲಾದ್ವಿ, ನಾವೆಲ್ಲನೂ ಬಿಟ್ವಿ ಅಂತ ಅಂದ್ಕೊಂಡ್ರು ಮತ್ತೆ ತಿರ್ಗಿ ಆಸೆ ಅನ್ನೋದು ಮತ್ತೆ ಎಳ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ಮೂವಿ ಮೂಲಕ. ಆಲ್ ದ ವೆರಿ ಬೆಸ್ಟ್. ನಾರಾಯಣ ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.